ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ವಿರುದ್ಧ ನಿರ್ಣಾಯಕ ಯುದ್ಧಕ್ಕೆ ಅಮೆರಿಕ ಸಿದ್ಧವಾಗ್ತಾ ಇದೆ. ಖರ್ಗ ದ್ವೀಪ ಕೈವಶಕ್ಕೆ ಅಮೆರಿಕ ನೌಕಾಪಡೆ ಒಂದು ಬಿಗ್ ಪ್ಲಾನ್ ಅನ್ನ ಮಾಡ್ದಂಗೆ ಕಾಣಿಸ್ತಾ ಇದೆ. ಇರಾನ್ ಇಂಧನ ಮತ್ತು ಹಣಕಾಸು ಮೂಲವಾದ ಖರ್ಗ ದ್ವೀಪ ಇದು. ಈ ಹರ್ಮುಜ್ ಜಲಸಂಧಿ ಸುತ್ತಲೂ ಕೂಡ ಕಾರ್ಯಾಚರಣೆ ನಡೆಸೋಕೆ ತಂತ್ರ ಮಾಡಿದ್ದಾರೆ. ಅಮೆರಿಕದಿಂದ 3000ಕ್ಕೂ ಹೆಚ್ಚು ನೌಕಾಪಡೆಯ ಯೋಧರು ಪಶ್ಚಿಮ ಏಷ್ಯಾಗೆ ರವಾನೆ ಆಗಿದ್ದು, ಅಮೆರಿಕ ಸೈನ್ಯ ಮುಖ್ಯ ಕಚೇರಿ ಸೆಂಟ್ಕಾಮ್ ಮತ್ತು ಪೆಂಟಗನ್ ನಿಂದಲೂ ಕೂಡ ಒಂದು ಬಿಗ್ ಪ್ಲಾನ್ ನಡೀತಾ ಇದೆಯಂತೆ. ವಿಶೇಷ ಕಾರ್ಯಾಚರಣೆಯ ಪಡೆ ಮತ್ತು ಇನ್ಫೆಂಟ್ರಿ ಪಡೆಗಳ ರವಾನೆ ಆಗ್ತಾ ಇದ್ದು, ಇರಾನ್ ನೆಲದಲ್ಲಿ ಅಮೆರಿಕ ಭೂಸೇನಾ ಕಾರ್ಯಾಚರಣೆಯ ಸಾಧ್ಯತೆ ಕೂಡ ಇದೆ. ಅಂದ್ರೆ ಅಮೆರಿಕ 5 ದಿನಗಳ ಕಾಲ ಏನು ಕದನ ವಿರಾಮ ಅಂತ ಹೇಳ್ತಲ್ಲ, ಇಲ್ಲ ಅಂದ್ರೆ ಅವರು ತಯಾರಿಯನ್ನ ನಡೆಸ್ಕೊಳ್ತಾ ಇದ್ರು, ಮತ್ತಷ್ಟು ಅಪ್ಡೇಟ್ ಆಗ್ತಾ ಇದ್ರು, ಅಪ್ಗ್ರೇಡ್ ಆಗ್ತಾ ಇದ್ರು. ಸೊ ಅವರನ್ನ ಯಾವುದೇ ಕಾರಣಕ್ಕೂ ನಂಬುವ ಪರಿಸ್ಥಿತಿಯಲ್ಲಿ ಇರಾನ್ ಕೂಡ ಇರಲಿಲ್ಲ. ಅದರ ಮುಂದುವರೆದ ಭಾಗವನ್ನ ಈಗ ನೀವು ಗಮನಿಸ್ತಾ ಇದ್ದೀರಿ. ಇರಾನ್ ವರ್ಸಸ್ ಇಸ್ರೇಲ್ ಅಮೆರಿಕ ಯುದ್ಧ ಮುಂದುವರಿತಾ ಇದೆ. ಅಮೆರಿಕ ಸೇನೆಯ ಮುಖ್ಯ ಕಚೇರಿ ಇಲ್ಲಿ ಈಗ ಯಾವ ರೀತಿಯ ತಯಾರಿಗಳು ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳನ್ನು ಗಮನಿಸ್ತಾ ಇದ್ದೀರಿ. ಹರ್ಮುಜ್ ಜಲಸಂಧಿಯನ್ನು ಗಮನಿಸ್ತಾ ಇದ್ವಿ. ಈಗ ಪೆಂಟಗನ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಓಕೆ, ಮುಂದುವರೆದಂತೆ ಅಮೆರಿಕ ಮತ್ತು ಇಸ್ರೇಲ್ ವಿಶ್ವವಿದ್ಯಾಲಯಗಳೇ ನಮ್ಮ ಟಾರ್ಗೆಟ್ ಅಂತ ಹೇಳ್ತಾ ಇದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿರುವ ವಿಶ್ವವಿದ್ಯಾಲಯಗಳ ಮೇಲೆ ಅಟ್ಯಾಕಿಗೆ ಇರಾನ್ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದೆ. ದಾಳಿ ಬೆದರಿಕೆ ಹಾಕಿದ ಇಸ್ಲಾಮಿಕ್ ರೆವಲ್ಯೂಷನರಿ ಅಂದರೆ IRGC ಏನು ಹೇಗೆ ವರ್ಕ್ ಮಾಡುತ್ತೆ ಇರಾನಲ್ಲಿ ಅಂತ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ ಮುಂದಿನ ಹಂತದಲ್ಲಿ. ಇರಾನ್ ದೇಶದ ಸಾಂಸ್ಕೃತಿಕ ಕೇಂದ್ರಗಳ ಮೇಲೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ನಡೆಸ್ತಾ ಇದೆ. ಹಾಗಾಗಿ IRGC ಕೂಡ ಅಮೆರಿಕ ಮತ್ತು ಇಸ್ರೇಲ್ನ ಪ್ರಮುಖ ವಿಚಾರಗಳ ಬಗ್ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ IRGC ಅವರು ಇರಾನ್ನ ಕಾಪಾಡೋಕ್ಕಿಂತಲೂ ಹೆಚ್ಚಿನದಾಗಿ ಅಲ್ಲಿನ ಸುಪ್ರೀಂ ಲೀಡರ್ನ ಕುಶಲೋಪರಿಯನ್ನ ಮತ್ತು ಅವರ ಸಿದ್ಧಾಂತಗಳನ್ನು ಕಾಪಾಡಿಕೊಳ್ಳುವಲ್ಲಿ ಮುಂದಿರ್ತಾರೆ IRGC ಅವರು. ಅವರ ಉದ್ದೇಶವೇ ಅದು. ಸೊ ಹಾಗಾಗಿ ಯಾವಾಗ ಅವರ ಸುಪ್ರೀಂ ಲೀಡರ್ ಖಮೇನಿಯ ಹತ್ಯೆ ಆಯಿತು ಆವಾಗಿಂದಲೂ ಗಡ್ಜು ತೀರಿಸ್ಕೊಳ್ಳೋಕೆ ಕಾಯ್ತಾ ಇದ್ದಾರೆ. ನಮ್ಮ ದೇಶದ ಶಿಕ್ಷಣ ಮೂಲ ಸೌಕರ್ಯಕ್ಕೆ ಬೆದರಿಕೆ ಹಾಕಿತ್ತು ಇರಾನ್. ಓಕೆ, ಅಮೆರಿಕ ಮತ್ತು ಇಸ್ರೇಲ್ ವಿಶ್ವವಿದ್ಯಾಲಯಗಳೇ ನಮ್ಮ ಟಾರ್ಗೆಟ್ ಅಂತ ಹೇಳ್ತಾ ಇದ್ದು, ಪಶ್ಚಿಮ ಏಷ್ಯಾದಲ್ಲಿರುವ ವಿಶ್ವವಿದ್ಯಾಲಯಗಳ ಮೇಲೆ ದಾಳಿ ನಡೆಸಿದ್ದಾರೆ. ದಾಳಿಯ ಬೆದರಿಕೆ ಹಾಕಿದ್ದಾರೆ IRGC ಅವರು. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಇವರು. ಇರಾನ್ ದೇಶದ ಶಿಕ್ಷಣ ಸಂಸ್ಥೆಗಳ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ನಡೆಸಿದ್ದು, ಇರಾನ್ ದೇಶದ ಸಾಂಸ್ಕೃತಿಕ ಕೇಂದ್ರಗಳ ಮೇಲೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ ಅಂದರೆ ಸಾಂಸ್ಕೃತಿಕ ಕೇಂದ್ರಗಳ ಜೊತೆಗೆ ಉಳಿದಂತಹ ವಿಶ್ವವಿದ್ಯಾಲಯಗಳನ್ನು ಟಾರ್ಗೆಟ್ ಮಾಡೋಕ್ಕೆ ಇರಾನ್ ಅಥವಾ ಇರಾನ್ನ IRGC ಸಜ್ಜಾಗ್ತಾ ಇದೆ. ಅಮೆರಿಕ ಇಸ್ರೇಲ್ ಏನು ದಾಳಿ ಮಾಡ್ತೀರಿ, ನೀವು ಎಷ್ಟು ಮಟ್ಟಕ್ಕೆ ನಷ್ಟ ಮಾಡ್ತೀರಿ, ಅದರ 2 ರಿಂದ 3 ಪಟ್ಟು ನಷ್ಟಕ್ಕೆ ನಾವು ಕೂಡ ನಿಮಗೆ ಆ ಪೆಟ್ಟನ್ನು ಕೊಡೋಕ್ಕೆ ರೆಡಿ ಆಗ್ತಾ ಇದ್ದೀವಿ ಅಂತ. ಇರಾನ್ ದೇಶದ ವಿಶ್ವವಿದ್ಯಾಲಯಗಳ ಮೇಲೆ ಅಮೆರಿಕ ದಾಳಿ ನಡೆಸಿತ್ತು. ಅದಕ್ಕೆ ಖಂಡನೆ ವ್ಯಕ್ತಪಡಿಸೋದರ ಮುಖಾಂತರ ತೆಹರಾನ್ ವಿಶ್ವವಿದ್ಯಾಲಯದ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಶ್ವವಿದ್ಯಾಲಯದ ಮೇಲೆ ಅಟ್ಯಾಕ್ ಮಾಡಿದ್ರು. ನಮ್ಮ ದೇಶದ ಶಿಕ್ಷಣ ಮೂಲ ಸೌಕರ್ಯ ನಾಶಪಡಿಸಿದ್ ಯಾಕೆ ನೀವು ಅಂತ ಅಮೆರಿಕ ಮತ್ತು ಇಸ್ರೇಲ್ಗೆ ಪ್ರಶ್ನೆ ಮಾಡಿದ ಇರಾನ್ ಸರ್ಕಾರ. ಅದಕ್ಕೆ ಅವರ ಉತ್ತರ ಏನು ಸಿಗುತ್ತೆ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ. ನಾಗರಿಕ ಯುದ್ಧದ ಸದ್ಯದ ಸಿಚುವೇಶನ್ ಸದ್ಯ ಅಂತಲ್ಲ, ಯುದ್ಧದ ಪ್ರಮುಖ ನಿರ್ಧಾರ ಏನಾಗಿರಬೇಕು ಅಂತ ಹೇಳಿದ್ರೆ ನಾಗರಿಕ ಪ್ರದೇಶಗಳಿಂದ ಹೊರತಾಗಿರಬೇಕು. ಅದು ಕೇವಲ ಸೇನೆ ಟು ಸೇನೆ ಇರಬೇಕು, ಏರ್ಬೇಸಿಂದ ಏರ್ಬೇಸಿಗೆ. ಬಟ್ ಇದು ಇತ್ತೀಚೆಗೆ ನಾಗರಿಕ ಪ್ರದೇಶಗಳನ್ನು ಕೂಡ ಒಳಗೊಳ್ತಾ ಇದೆ ಅನ್ನೋದು ಆತಂಕಕಾರಿ ವಿಚಾರ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನನ್ನ ಕಲಿಗ್ ದಿಲೀಪ್ ನೀಡ್ತಾ ಹೋಗ್ತಾರೆ. ದಿಲೀಪ್, ಈಗ ಇರಾನ್ ಕೇಳಿರುವ ಈ ಪ್ರಶ್ನೆಗೆ ಇಸ್ರೇಲ್ ಮತ್ತು ಅಮೆರಿಕ ಯಾವ ಪ್ರಮಾಣದಲ್ಲಿ ಉತ್ತರವನ್ನ ಕೊಡ್ಬೋದು? ನಾಗರಿಕ ಪ್ರದೇಶಗಳನ್ನ ಗುರಿಯಾಗಿಸ್ತಾ ಇರೋದು ಇದು ತುಂಬಾ ಆತಂಕಕಾರಿ ಬೆಳವಣಿಗೆ. ಅಂಡ್ ಅಮೆರಿಕ ತನ್ನ ಕದನ ವಿರಾಮ ಅಂದಾಗ ನೀವು ಅವತ್ತು ಕೂಡ ಎಕ್ಸ್ಪ್ಲೇನ್ ಮಾಡಿದ್ರಿ, ಇದು ಕದನ ವಿರಾಮ ಅಂತ ಮೇಲ್ನೋಟಕ್ಕೆ ಹೇಳಿದ್ರು ಕೂಡ ಅವರು ಮುಂದಿನ ಹಂತಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಅಂತ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಹೇಗೆ ಮಾಡ್ಬೋದು ದಿಲೀಪ್? ವಿದ್ಯಾ, ಏನೊಂದು ಯುದ್ಧ ಆರಂಭ ಆಯ್ತಲ್ಲ ಫೆಬ್ರವರಿ 27ನೇ ತಾರೀಕು, ಈ ಯುದ್ಧ ಆರಂಭವಾದ 2 ದಿನಕ್ಕೇ ಒಂದು ಇರಾನ್ನಲ್ಲಿರುವಂತಹ ಬಾಲಕಿಯರ 150ಕ್ಕೂ ಹೆಚ್ಚು ಬಾಲಕಿಯರಿದ್ದ ಶಾಲೆಯ ಮೇಲೆ ದಾಳಿ ಮಾಡಿತು. ಆ ಘಟನೆ ನೆನಪಿರ್ಬೋದು. ಅಂದಿನಿಂದ ಇಂದಿನವರೆಗೂ ಕೇವಲ ಮಿಲಿಟರಿ ಟಾರ್ಗೆಟ್ ಮಾತ್ರ ಅಲ್ಲ, ಇರಾನ್ನ ಮೂಲಸೌಕರ್ಯಗಳು ಮತ್ತು ಇರಾನ್ನ ನಾಗರಿಕ ಏನೊಂದು ನೆಲೆಗಳಿದ್ದಾವೆ ಅದ್ರ ಮೇಲೂ ಕೂಡ ಇಸ್ರೇಲ್ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಇರಾನ್ ಕೂಡ ಟೆಲ್ ಅವೀವ್ ರಾಜಧಾನಿ ಏನಿದೆ, ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್, ಆ ನಗರವನ್ನು ಒಳಗೊಂಡಂತೆ ಹಲವು ನಗರಗಳ ಮೇಲೆ ನಾಗರಿಕರ ಮೇಲೆ ದಾಳಿಗಳು ನಡೀತಾ ಇದೆ. ಮಿಲಿಟರಿ ಟಾರ್ಗೆಟ್ ಮೇಲೆ ಮಾತ್ರ ಅಲ್ಲ, 2 ದೇಶಗಳು ನಾಗರಿಕ ನೆಲೆಗಳ ಮೇಲೂ ಕೂಡ ದಾಳಿ ಮಾಡೋದ್ರ ಮೂಲಕ ಆ ದೇಶಗಳಿಗೆ ಒಂದು ರೀತಿಯ ನೋವು ಮತ್ತು ಸಂಕಟವನ್ನು ಕೊಡೋದು 2 ದೇಶಗಳ ಉದ್ದೇಶ ಆಗಿದೆ. ಈ ಮಧ್ಯೆ ಅಮೆರಿಕ
ಒಂದು ಹಂತದಲ್ಲಿ ತನ್ನ ಕೊಲ್ಲಿ ರಾಷ್ಟ್ರಗಳಲ್ಲಿದ್ದ ತನ್ನ ಎಲ್ಲ 13 ನೆಲೆಗಳನ್ನು ಧ್ವಂಸ ಆದರೂ ಕೂಡ ಅಮೆರಿಕ ಈಗ ಸದ್ಯದ ಮಟ್ಟಿಗೆ ಯುದ್ಧದಿಂದ ತಾತ್ಕಾಲಿಕವಾಗಿ ಹಿಂದೆ ಸರಿದಿದೆ, ಆದರೆ ದೊಡ್ಡ ಮಟ್ಟದಲ್ಲಿ ಸಿದ್ಧತೆಯನ್ನು ಮಾಡ್ಕೊತಿದೆ. ಇದೀಗ ಲಭ್ಯವಾಗ್ತಿರೋ ಮಾಹಿತಿಗಳ ಪ್ರಕಾರ ಸುಮಾರು 50,000ಕ್ಕೂ ಹೆಚ್ಚು ಸೈನಿಕರನ್ನು ಅಮೆರಿಕ ಜಮಾವಣೆ ಮಾಡಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಆ ಪೈಕಿ 3,500ಕ್ಕೂ ಹೆಚ್ಚು ಸೈಲರ್ಸ್ಗಳೇ ಇದ್ದಾರೆ, ಅಂದರೆ ಯಾರು ನೌಕಾಪಡೆ ಯೋಧರಿದ್ದಾರೆ ಅವರಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಒಂದು ಜಮಾವಣೆಯನ್ನು ನೋಡ್ತಿದ್ರೆ ಮೊದಲಿಗೆ ಅಮೆರಿಕ ಏನೊಂದು ಇರಾನ್ನ ಇಂಧನ ಮತ್ತು ಆರ್ಥಿಕವಾಗಿ ಬೇಕಾದಂಥ ಆರ್ಥಿಕ ಶಕ್ತಿ ಅಂತಲೇ ಹೇಳ್ಬೋದು ಕರ್ಗ್ ದ್ವೀಪ. ಆ ಕರ್ಗ್ ದ್ವೀಪನ ಕೈವಶ ಮಾಡ್ಕೊಳಕ್ಕೆ ಮುಂದಾಗಿದೆ. ಈ ಒಂದು ಕರ್ಗ್ ದ್ವೀಪ ಏನಿದೆ, ಈ ದ್ವೀಪ ಇರಾನ್ನ ಮುಖ್ಯ ಭೂಮಿಯಿಂದ 15 ಕಿಲೋಮೀಟರ್ ದೂರದಲ್ಲಿರುವಂಥ ದ್ವೀಪ ಇದು. ಈ ದ್ವೀಪದಿಂದಲೇ ಇರಾನ್ ದೇಶದ ಸುಮಾರು 90ಕ್ಕೂ ಹೆಚ್ಚು % ತೈಲ ಮತ್ತು ಅನಿಲವನ್ನು ರಫ್ತು ಮಾಡಲಾಗುತ್ತೆ ವಿದೇಶಗಳಿಗೆ. ಈ ಒಂದು ಕರ್ಗ್ ದ್ವೀಪವನ್ನು ಕೈವಶ ಮಾಡಿಕೊಂಡು ನಂತರದ ದಿನಗಳಲ್ಲಿ ಇರಾನ್ ಮುಖ್ಯ ಭೂಮಿಗೆ ಅಮೆರಿಕ ಸೈನಿಕರು ಕಾಲಿಡೋ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಇವಾಗೇನು ಯುದ್ಧ ಸದ್ಯದ ಮಟ್ಟಿಗೆ ಅಮೆರಿಕ ಹಿಂದೆ ಸರಿದಿದೆ ಅಂತ ಕಂಡು ಬಂದರೂ ಕೂಡ ಮುಂದಿನ 1-2 ದಿನಗಳಲ್ಲೇ ದೊಡ್ಡ ಮಟ್ಟದ ಒಂದು ಭೀಕರ ಕಾಳಗಕ್ಕೆ ಸಾಕ್ಷಿಯಾಗುವಂಥ ಸನ್ನಿವೇಶ ಎದುರಾಗಿದೆ. ವಿದ್ಯಾ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.